ಈ ಪ್ರೆಷರ್ ಸಾಕಾಗಿದೆ ಸ್ವಾಮಿ. ಈ ಬೆಂಗಳೂರಲ್ಲಿ ಟ್ರಾಫಿಕ್ಕು, ಈ ಡೆಡ್ ಲೈನ್ಸು, ಈ ಒಂದು ಬಿಸ್ನೆಸ್ ಪ್ರೆಷರ್ನ ತಡ್ಕೊಳಕ್ಕಾಗ್ತಿಲ್ಲ. ಆದ ಕಾರಣ ನಿಮ್ಗೆಲ್ರಿಗೂ 6 ಟಿಪ್ಸಿಂದ ಈ ಒಂದು ಪ್ರಾಬ್ಲಮ್ಗೆ ಈಸಿಯಾದ ಸೊಲ್ಯೂಷನ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ಕೊಬೋಣ ಬನ್ನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಟ್ರಿಕ್ ಬಂದು ಟೆನ್ಷನ್ ಆಯ್ತಾ, ಸಮಸ್ಯೆನೇ ಬೇಡ. ಮೊದಲನೇದಾಗಿ ನೀವು ಸೈಲೆಂಟ್ ಆಗಿ ಒಂದು ಪ್ಲೇಸಲ್ಲಿ ಕುಳಿತುಕೊಂಡು ಡೀಪ್ ಬ್ರೀತ್ ತಗೊಳ್ಳಿ. ಡೀಪ್ ಬ್ರೀತ್ ತಗೊಂಡು ಆ ಒಂದು ಬ್ರೀತ್ನ ಹೋಲ್ಡ್ ಮಾಡಿ, ಒಂದು 4 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನಂತರ 2 ಇಲ್ಲಾಂದ್ರೆ 5 ಮಿನಿಟ್ಸ್ ಮಾಡೋದ್ರಿಂದ ನೀವು ಟೆನ್ಷನ್ ಫ್ರೀ ಆಗ್ತೀರಾ. ಎರಡನೇ ಟ್ರಿಕ್ ಬಂದು ನಿಮ್ಗೆ ಇಷ್ಟವಾದ ಮ್ಯೂಸಿಕ್ ಕೇಳಿ. ಮ್ಯೂಸಿಕ್ನ ಇಟ್ಕೊಂಡು ಮ್ಯೂಸಿಕ್ನ ಸಂಗೀತ ಆಲಿಸುವುದರಿಂದ ನಿಮ್ಮ ಮೈಂಡ್ ಟೆನ್ಷನ್ ಫ್ರೀ ಆಗಿ ಆರಾಮವಾಗುತ್ತೆ. ಅದೇ ರೀತಿ ಮೂರನೇ ಟ್ರಿಕ್ ಬಂದು ಬೆಳಗ್ಗೆ ಯೋಗ ಮಾಡಿ. ಜಸ್ಟ್ ನಿಮಗೆ ಟೈಮೇ ಇಲ್ಲ, ನಂಗೆ ಗೊತ್ತು ನಿಮಗೆ ಟೈಮೇ ಇಲ್ಲ. ಏನು ಗೊತ್ತಾ, ನೀವು ಒಬ್ಬ ಅಂಬಾನಿ ಬಿಸ್ನೆಸ್ ಮ್ಯಾನ್ಗಿನ ಜಾಸ್ತಿ ಬ್ಯುಸಿ ಆಗಿದ್ದೀರಿ. ಜಸ್ಟ್ ಒಂದು 20 ಮಿನಿಟ್ಸ್ ಮಾರ್ನಿಂಗು ನಿಮ್ಮ ಬಾಡಿಗೆ ಕೆಲಸ ಕೊಡಿ, ವರ್ಕೌಟ್ ಮಾಡಿ. ಈಸಿ ಮೆಥಡ್ಸ್ ಅಲ್ಲಿರೋ ಒಂದು ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆಗ ನಿಮ್ಮ ಬ್ರೈನಲ್ಲಿರೋ ಟೆನ್ಷನ್ನು, ಪ್ರೆಷರು ಈ ಥರ ಎಲ್ಲದಕ್ಕೂ ಫ್ರೀಯಾಗಿ ಕಮ್ಮಿ ಆಗುತ್ತೆ ಅಲ್ವೇ. ನೆಕ್ಸ್ಟು ರಾತ್ರಿ 8 ಗಂಟೆ ನಿದ್ರೆ, ಸರಿಯಾಗಿ 8 ಗಂಟೆ. ಈಗೇನು ಗೊತ್ತಾ, ಇದು ಬೆಂಗಳೂರು ಆದ ಕಾರಣ ಫಾರ್ ಎಕ್ಸಾಂಪಲ್ ನ್ಯೂ ಇಯರ್ ಅಂತ ಬಂತು. ನ್ಯೂ ಇಯರು ಏನೋ ಇವರೇ ಆಹ್ವಾನ ಮಾಡಬೇಕು. ನಮ್ಮ ಜನ ಹೆಂಗಿದ್ದಾರೆ ಅಂದರೆ, ಇವರು ರಾತ್ರಿ ಸೆಲೆಬ್ರೇಟ್ ಮಾಡದಿದ್ರೆ, ನ್ಯೂ ಇಯರ್ನ ವೆಲ್ಕಮ್ ಮಾಡದಿದ್ರೆ ನೆಕ್ಸ್ಟ್ ವರ್ಷ ಚೇಂಜೇ ಆಗಲ್ಲ ಅನ್ನೋ ಥರ ರಾತ್ರಿ 12 ಗಂಟೆ ಅಲ್ಲಿ ಕೇಕ್ ಕಟ್ ಮಾಡಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ ಚೇಂಜ್ ಆಗಲ್ಲ. ಅಲ್ಲ ಸ್ವಾಮಿ, ಚೇಂಜ್ ಆಗಬೇಕಾಗಿರೋದು ನಾವು. ಜಸ್ಟು ಹೊಸ ವರ್ಷ 2025ರಿಂದ 26 ಬದಲಾಗ್ತಿದೆ, ಕ್ಯಾಲೆಂಡರ್ ಅಷ್ಟೇ ಬದಲಾಗ್ತಿದೆ ಅಲ್ವಾ. ನಾವೇನಾದ್ರು ಬದಲಾಗ್ತಿದೀವ? ನಮ್ಮ ಕ್ಯಾರೆಕ್ಟರ್ ಏನಾದ್ರು ಬದಲಾಗ್ತಿದ್ಯಾ ಹೇಳಿ? ಬದಲಾಗಬೇಕಾಗಿರೋದು ನಾವು. ಒಳ್ಳೆ ಸ್ಥಿತಿಗೆ ಬದಲಾಗಬೇಕಾದ ಅವಶ್ಯಕತೆ ನಮಗಿರೋದು. ಕ್ಯಾಲೆಂಡ್ರಲ್ಲಿ ಏನ್ರಿ, ಈ ವರ್ಷ ಅಲ್ಲ, ಈ ವರ್ಷ 2026 ಇದೀವಲ್ಲ, ನೆಕ್ಸ್ಟ್ ವರ್ಷ 27 ಬರುತ್ತೆ. ಅದೇ ರೀತಿ ಆಗೋ ಅಷ್ಟೇ ಕ್ಯಾಲೆಂಡರ್ ಬದಲಾಗುತ್ತೆ. ಸೇಮ್ ನಾವು ಇದೇ ಪೊಸಿಷನ್ ಇದ್ದರೆ ಏನು ವ್ಯರ್ಥ. ಸುಮ್ಮನೆ ನಾವು ಬೇಡದಂಥ ಕೆಲಸಗಳನ್ನು ಮಾಡ್ತಾ ಸಮಯ ವ್ಯರ್ಥ ಮಾಡೋದು ಬೇಡ. ಆದ ಕಾರಣ ನಿಮ್ಮ ಮೈಂಡ್ಗೆ 8 ಅವರ್ಸ್ ಸ್ಲೀಪ್ ಬೇಕು. ಆ ಒಂದು 8 ಅವರ್ಸ್ ಸ್ಲೀಪ್ನ ಕೊಡೋದ್ರ ಮುಖಾಂತರ ಟೆನ್ಷನ್ ಫ್ರೀ ಆಗ್ದಿರಾ, ಮೂಡ್ ಆಫು ಅದು ಇದು ಆಗದಿರೋದಕ್ಕೆ, ಟೆನ್ಷನ್ ಫ್ರೀ ಆಗೋದಕ್ಕೆ, ಆರಾಮಾಗಿ ನಿಮ್ಮ ಬಾಡಿಗೆ ರೆಸ್ಟ್ ಬರೋದಕ್ಕೆ 8 ಅವರು ನಿದ್ರೆನ ಫಿಕ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ಏನಾದರೂ ವರ್ಕ್ ಮಾಡ್ತೀರಾ, 30 ಮಿನಿಟ್ಸ್, ಹಾಫ್ ಆನ್ ಅವರ್ ಆದಮೇಲೆ ಒಂದು 5 ಮಿನಿಟ್ಸ್ ಈ ಒಂದು ನಿಮ್ಮ ಪ್ಲೇಸಿಂದ ಎದ್ದೋಗಿ ಬೇರೆ ನೀರು ಕುಡಿಯೋದು, ವಾಕ್ ಮಾಡೋದು, ಆ ಥರ ಏನೋ ಒಂದು ಮಾಡಿ ಬ್ರೇಕ್ ಕೊಟ್ಟಾಗ ನಿಮ್ಮ ಮೈಂಡ್ಗೆ ಒಂದು ರಿಲೀಫ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೆಲಸನ ಆ್ಯಕ್ಟಿವ್ ಆಗಿ ಮಾಡ್ಬೋದು. ಆದ ಕಾರಣ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಅದು ಯಾವುದೇ ಟೆನ್ಷನ್ನು, ಪ್ರೆಷರು ಅದು ಯಾವೂ ಇರಲ್ಲ ಸ್ನೇಹಿತರೆ. ಫಾಲೋ ಮಾಡಿ. ನೆಕ್ಸ್ಟ್ ಕೊನೆಯದಾಗಿ ನೀವು ಬಂದು ಧ್ಯಾನ ಮಾಡಿ. ಈವ್ನಿಂಗ್ ಟೈಮೇ ಆಗಿರ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ಆಗಿರ್ಬೋದು. ಜಸ್ಟ್ ನಿಮ್ಮ ಹತ್ರ ಏನೆಲ್ಲ ಕೆಲಸ, ಬೇಡದಾದಂಥ ಕೆಲಸ ಮಾಡೋದಕ್ಕೆ ಟೈಮ್ ಇರುತ್ತೆ. ಮೊಬೈಲ್ ಸ್ಕ್ರೋಲಿಂಗ್ ಆಗಿರ್ಬೋದು, ಇಲ್ಲಾಂದರೆ ಬೇಡದಾದ ಕೆಲಸ, ಸುಮ್ಮನೆ ಬೈಕಲ್ಲಿ ರೈಡ್ ಹೋಗೋದಾಗಿರ್ಬೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಬೇಡದಂಥ ಮಾತುಗಳು ಆಡೋದ್ರಲ್ಲಿ ಫಸ್ಟು ಫ್ರೆಂಡ್ಸ್ ಜೊತೆನೇ ಆಗಿರ್ಬೋದು, ಬೇರೆ ಯಾರ ಜೊತೆನಾದ್ರೂ ಆಗಿರ್ಬೋದು. ಬಟ್ ಇವೆಲ್ಲ ಬಿಡಿ. ಜಸ್ಟ್ ನಿಮಗೋಸ್ಕರ ನೀವು ಒಂದು 20-30 ಮಿನಿಟ್ಸ್ ನಿಮಗೋಸ್ಕರ ಅಂತ ಒಂದು ದಿನದಲ್ಲಿ ಸ್ಪೆಂಡ್ ಮಾಡಿ. ಆ ಸ್ಪೆಂಡ್ ಮಾಡೋದು ಒಂದು 10 ಮಿನಿಟ್ಸ್ ಪ್ರಶಾಂತವಾದ ಸ್ಥಳದಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ನೀವು ನಿಮ್ಮಲ್ಲಿರುವ ನೀವು ಎಷ್ಟು ವ್ಯಾಲ್ಯೂಬಲ್ಲು, ನಿಮ್ಮಿಂದ ಏನೇನು ಮಾಡ್ಬೋದು,
ನೀನು ಎಷ್ಟೆಲ್ಲ ಸೋತಿದ್ಯಾ, ನೀನು ಮುಂದೆ ಏನೇನು ಮಾಡ್ಬೋದು, ಒಂದು ಧೈರ್ಯ ಬರುತ್ತೆ. ನೀನು ಯಾವ ಸ್ಥಿತಿಯಲ್ಲಿದ್ಯಾ, ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ, ಈ ರೀತಿ ಇದ್ರೆ ಸರಿನಾ, ಈ ರೀತಿ ಇದ್ರೆ ನಾವು ಜೀವನದಲ್ಲಿ ಒಂದು ಉದ್ಧಾರನೇ ಆಗಿರ್ಬೋದು, ಉದ್ದಾನೂ ಆಗಿರ್ಬೋದು, ಆಗಕ್ಕೆ ಸಾಧ್ಯನಾ ಅಂತ ಒಳ್ಳೊಳ್ಳೆ ಯೋಚನೆಗಳು, ಚಿಂತನಾ ವ್ಯಕ್ತಿತ್ವ ನಿನ್ನಲ್ಲಿ ರೂಪುಗೊಳ್ಳುತ್ತದೆ. ಆಯ್ತಾ? ಒಂದು 5 ನಿಮಿಷ ಸೈಲೆಂಟಾಗಿ ಕುತ್ಕೊಂಡು ಈ ಥರ ಕೆಲಸ ಮಾಡೋದ್ರಿಂದ ನೀನು ಸ್ಟ್ರೆಸ್ ಫ್ರೀಯಾಗಿ ಎನರ್ಜಿ ಬೂಸ್ಟ್ ಆಗುತ್ತೆ. ಅದೇ ರೀತಿ ಜೀವನನೂ ಅಷ್ಟೇ, ಯಾವುದೇ ಟೆನ್ಷನ್, ಯಾರಾದರೂ ಮಾತಾಡ್ಸಿದ ತಕ್ಷಣ ಅವ್ರ ಮೇಲೆ ಕಿಚ್ಚಾಟ, ಇವ್ರ ಮೇಲೆ ಕಿಚ್ಚಾಟ, ನಾನು ಮಾಡಲ್ಲ, ಅದು ಇದು ನನ್ನ ಟೆನ್ಷನ್ನು, ಅದು ಇದು ಅನ್ನೋದೆಲ್ಲ ಫ್ರೀ ಆಗ್ತೀರಾ. ನಾನು ಕೊಡೋ ಟಿಪ್ಸ್ನ ಜಸ್ಟ್ ಎಲ್ಲಾನು ಒಂದೇ ಸಲ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಒನ್ ಬೈ ಒನ್ ಎಲ್ಲಾನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅದೇ ಸರಿ ಹೋಗುತ್ತೆ. ಜೀವನ ಅನ್ನೋದು ನಾವು ಎಲ್ಲಾದನ್ನೂ ಒಂದೇ ಸರಿ ತಗೊಳಕ್ಕಾಗಲ್ಲ. ಆದ ಕಾರಣ ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿಯೋಣ. ಆಗ ಎಲ್ಲ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ ಅತ್ಯಂತ ಸುಲಭವಾದ ದಾರಿಯಾಗಿರುತ್ತೆ. ಆದ ಕಾರಣ ನೀವೆಲ್ಲ ನನ್ನ ಒಂದು ಈ ಥರ ವಿಡಿಯೋನ ನೋಡೋದು ಹೆಚ್ಚೇನಲ್ಲ, ನೋಡೋದು ಎಲ್ಲರೂ ನೋಡ್ತಾರೆ ಗುರು. ನೀವು ಬೇರೆ ಕಡೆ ಸ್ಪೆಂಡ್ ಮಾಡಿದ್ರು ಅದು ವೇಸ್ಟು, ಇಲ್ಲಿ ಸ್ಪೆಂಡ್ ಮಾಡಿದ್ದೀರಾ, ಈ ಸ್ಪೆಂಡ್ ಮಾಡೋದು ನಂಗೆ ಬೇಕಾಗಿಲ್ಲ. ಈ ವಿಡಿಯೋ ನೋಡಿದ್ದೀರಿ ತಾನೆ, ಈ ಒಂದು ವಿಡಿಯೋನ ನಾನು ಕೊಟ್ಟಿರೋ ಟ್ರಿಕ್ಸ್ನ ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಲೈಫ್ ಬದಲಾಯಿಸ್ಕೊಳ್ಬೇಕು. ಯಾರೆಲ್ಲ ಬದಲಾಯಿಸ್ಕೊಳ್ತೀಯೋ ಒಂದು ಕಮೆಂಟ್ ಮಾಡಿ, ನಾನು ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದೀನಿ, ಇನ್ನು ಮುಂದೆ ಯಾವುದೇ ರೀತಿ ಟೆನ್ಷನ್ನು, ಪ್ರೆಷರು, ಈ ರೀತಿ ಯಾವುದೇ ಒಂದು ಸಮಸ್ಯೆನ ಫೇಸ್ ಮಾಡಲ್ಲ. ನನ್ನ ಜೀವನದ ಬದಲಾವಣೆ ನನ್ನ ಕೈಯಲ್ಲಿದೆ ಅಂತ ಎಲ್ಲ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಬದಲಾಯಿಸ್ಕೊಳ್ತೀನಿ ಅಂತ ಕಮೆಂಟ್ ಮಾಡಿ. ಐ ಆಮ್ ರೆಡಿ ಫಾರ್ ದಿಸ್ ಚಾಲೆಂಜ್ ಅಂತ. ಆಗ ನನಗೆ ಖುಷಿ ಸ್ನೇಹಿತರೆ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಸ್ ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಷ್ಟರವರೆಗೂ ಎಲ್ರಿಗೂ ಒಳ್ಳೆಯದಾಗ್ಲಿ. ಸಿಗುವ ಸ್ನೇಹಿತರೆ.